ಎಲ್ಲ ರೈತ ಬಂಧುವರಿಗೂ ನಮಸ್ತೆ. ನಾನು ನಿಮ್ಮ ಸಾವಯವ ಕೃಷಿಕ ಸಡಕ್ಷರಿ, ಚಿಕ್ಕೇರಿಯೂರು ಗ್ರಾಮ, HD ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್. ನಾವು ಈ ದಿನ ಆ ಬೆರಣಿ, ಇದು ನಾಟಿ ಹಸುವಿನ ಬೆರಣಿ. ಇದನ್ನ ಉತ್ತರ ಕರ್ನಾಟಕದ ಕಡೆ ಕುಳ್ಳು ಅಂತಾನು ಕರೀತಾರೆ, ನಮ್ ಕಡೆ ಬೆರಣಿ ಅಂತ ಕರೀತಾರೆ. ಇದು ನಾವು ಈಗ ಒಣಗಿಸಿ ಇಟ್ಕೊಂಡಿರುವಂತದ್ದು, ನೆರಳಲ್ಲೇನೆ ತಟ್ಟಿ ನೆರಳಿನಲ್ಲೇ ಒಣಗಿಸಿ ಶೇಖರಣೆ ಮಾಡಿದೀವಿ. ಇದಕ್ಕೆ ಕನಿಷ್ಠ 6 ತಿಂಗಳು ಆಗಿದೆ. ಇದು ಒಳ್ಳೆ ಯೂಮಿಕ್ ಆಸಿಡ್. ನಿಮ್ಗೆ ಯೂಮಿಕ್ ಆಸಿಡ್ ಏನ್ ದುಡ್ಡು ಕೊಟ್ಟು ತಗೊಂಡ್ಬರ್ತಿದ್ದೀರಾ, ಅದು ನಿಮ್ಗೆ ಆರ್ಗಾನಿಕ್ ಅಲ್ಲೇ ಅದಕ್ಕಿಂತ ಪವರ್ಫುಲ್ ಆಗಿ ರೆಡಿ ಮಾಡ್ಕೊಬಹುದು. ಸಣ್ಣ ಬೆಳೆಗಳಿಗೆ ನೀವು ಸ್ಪ್ರೇ ಮೂಲಕ ಆಗ್ಲಿ, ಟ್ರಂಚಿಂಗ್ ಆಗ್ಲಿ ನೀವು ಬಳಸಿದ್ರೆ ನಿಮ್ ಗಿಡಗಳ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಸುಸ್ತಾಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಎಲ್ಲ ನಮ್ಮ ಗೋಮಾತೆಯ ಕೃಪಾ ಕಟಾಕ್ಷ. ಅದರಿಂದ ಪ್ರತಿಯೊಬ್ಬ ರೈತರು ವೇಸ್ಟ್ ಮಾಡ್ದಂಗೆ ನೀವು ಬಳಸ್ಕೊಂಡ್ರೆ ಕೂಡ ಅದ್ಭುತವಾಗಿ ರಿಸಲ್ಟ್ ಇರುತ್ತೆ. ನೋಡಿ, ಇದು 500 ಲೀಟರ್ ಡ್ರಮ್ಮು, 500 ಲೀಟರ್ ಡ್ರಮ್ಮು ಇದು. ಇದನ್ನ ಬೆರಣಿಗಳು ಇಲ್ಲಿ ನೋಡ್ಬೋದು. ಇದು ಒಂದ 30 kg ಅಷ್ಟು ಬೆರಣಿ ಬರುತ್ತೆ. ನೋಡಿ, ಇಲ್ಲಿ ಒಳಗಡೆ ಕ್ಲೀನ್ ಆಗಿ ನೋಡಿ, ಇಲ್ಲಿ ಹಿಂಗೆ ಕ್ಲೀನ್ ಆಗಿ ಒಳಗಡೆ ತುಂಬಿಡೋದು. ಇದನ್ನ ಇದು 3 ದಿನದಲ್ಲಿ ಚೆನ್ನಾಗಿ ಹೊಂತು ಒಂಥರ ದ್ರಾವಣ ಬರುತ್ತೆ. ಎಲ್ಲ ಬೆರಣಿಗಳು, ಈ ಬೆರಣಿಗಳು ಏನಾಗಿರಲ್ಲ, ಹಿಂಗೆ ಇರ್ತವೆ. ಇದ್ರಲ್ಲಿರೋಂತಹ ರಸ ಏನಿದೆ ಅದ್ ಬಂದಿರುತ್ತೆ. ಇದನ್ನ ನೀವು ಸ್ಪ್ರೇ ಆಗಾದ್ರೂ ಬಳಸ್ಕೊಬಹುದು, ಡ್ರಂಚಿಂಗ್ ಆದ್ರೂ ಬಳಸ್ಕೊಬಹುದು. ಇದು ಒಳ್ಳೆ ಬೇರುವರ್ಧಕ, ನಿಮ್ಮ ಗಿಡದ ಬೆಳವಣಿಗೆ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಬಹಳ ಒಂದು ಕೊಡುಗೆ ಕೊಡ್ತಾ ಇದು. ಇದಾದ್ರಿಂದ ಪ್ರತಿಯೊಬ್ಬ ರೈತರು ಕೂಡ ಕುಳ್ಳುಗಳನ್ನ ತಟ್ಟು ಮಾಡಿಕೊಂಡ್ರೆ ಕನಿಷ್ಠ 6 ತಿಂಗಳಾಗಿರ್ಬೇಕು. 6 ತಿಂಗಳು ನಿಮ್ಗೆ ಎಷ್ಟು ಹಳೇದಾಗುತ್ತೆ ಅಷ್ಟು ಇದರಲ್ಲಿ ಪರಿಣಾಮಕಾರಿ ಗುಣ ಇರುತ್ತೆ. ಅದರಿಂದ ಸಣ್ಣ ಬೆಳೆಗಳಿಗೆ ಒಳ್ಳೆ ಒಳ್ಳೆ ರೀತಿ ಕೆಲಸ ಮಾಡೋದ್ರಿಂದ ಈ ಬೆರಣಿನ ಪ್ರತಿಯೊಬ್ಬ ರೈತರನ್ನು ಬಳಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ ಕೇಳ್ಕೊಂತೀನಿ. ಏನಂದ್ರೆ ನಾಟಿ ಹಸು ಒಂದು ಕೊಳ್ಳಾದ್ರೆ ಬಹಳ ಉತ್ತಮ. ನಾವ್ ಏನ್ ಹೇಳ್ತಿದೀವಿ ಅದೆಲ್ಲ ನಾಟಿ ಹಸುಗಳು ಸಂಬಂಧಪಟ್ಟಂಗೆ. ಆದ್ರಿಂದ ಬೇರೆ ಯಾವ್ದನ್ನು ಎಳೆದು ತರಬಾರ್ದು. HF ಜರ್ಸಿ ಇಲ್ಲಿ ನಮ್ಗೆ ಇದಿಲ್ಲ. ಈ ನಾಟಿ ಹಸುವನ್ನೇ ನಾವು ಬಳಸಿದ್ರೆ ಪರಿಣಾಮಕಾರಿ ಆಗುವಂಥದ್ದು. ಅದರಿಂದ ಪ್ರತಿಯೊಬ್ರು ನಾಟಿ ಹಸು ಇರೋಂಥವ್ರು ಕುಳ್ಳುಗಳನ್ನ ತಟ್ಕೊಂಡು ಈ ರೀತಿ ನೀವು 3 ದಿನ ನೀರಲ್ಲಿ ಉನಿ ಹಾಕಿದ್ರೆ ನಿಮ್ಗೆ ಏನಿದೆ ಕಲ್ಚರ್ ರೆಡಿ ಆಗುತ್ತೆ. ಇದನ್ನ ಏನಿಲ್ಲ, ಡೈರೆಕ್ಟ್ ಸ್ಪ್ರೇ ಕೊಡ್ಬೋದು, ಡೈರೆಕ್ಟ್ ಟ್ರಂಚಿಂಗ್ ಕೊಡ್ಬೋದು. ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಗಿಡ ಬೆಳವಣಿಗೆ ನಿಮ್ಗೆ ಬಳಸಿದ್ದ 3 ದಿನಕ್ಕೇನೆ ಗೊತ್ತಾಗುತ್ತೆ. ಎಲೆ ಅಗಲ ಆಗುತ್ತೆ, ಎತ್ತರ ಆಗುತ್ತೆ, ಎಲ್ಲ ರೀತಿಯಿಂದನೂ ಬೆಳವಣಿಗೆಗೆ ಬಹಳ ಅನುಕೂಲವಾಗುತ್ತೆ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಮಾಹಿತಿ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು. ಷಡಕ್ಷರಿ ಅವರೇ, ನಮಸ್ತೆ ಮಂಜುನಾಥ್ ಸರ್. ನೀವು ಕುಳ್ಳು ತಯಾರಿಕೆ ಅಂತ ಹೇಳ್ತಾ ಇದ್ದೀರಿ. ಇದು ಎಷ್ಟು ಲೀಟರ್ ನೀರಿನ ಡ್ರಮ್ ಇದು? ಸರ್, ಇದು 500 ಲೀಟರ್ ಕೆಪಾಸಿಟಿ ನೀರು. ಹೌದು. ಇದಕ್ಕೆ ಎಷ್ಟು ಕೆಜಿ ಅಷ್ಟು ನೀವು ಬೆರಣಿನ ಹಾಕಿದಿರಿ? ಸರ್, ಇದಕ್ಕೆ ಕನಿಷ್ಠ 30 ರಿಂದ 35 ಕೆಜಿ ಬರುತ್ತೆ ಸರ್. 35 ಕೆಜಿ ಬೆರಣಿ. 35 ಕೆಜಿ ಬೆರಣಿ ಬರುತ್ತೆ. ಈಗ ಬೆರಣಿನ ನೀವು ನೀವೇ ರೆಡಿ ಮಾಡಿರೋದು ಬೆರಣಿನ? ಹೌದು ಸರ್. ಎಷ್ಟು ದಿನ ಒಣಗಿಸಿದಿರಾ ಇದು? ಸರ್, ಇದು ಕನಿಷ್ಠ ನಮಗೆ ತಟ್ಟದ ಮೇಲೆ ಸಮ್ಮರ್ ಟೈಮ್ ಅಲ್ಲಿ 15 ದಿನಕ್ಕೆಲ್ಲ ಒಣಗುತ್ತೆ. ಒಂದ್ ವಾರ 10 ದಿನ ಹಿಂಗ ಆಸ್ಪಾಸಲ್ಲಿ ಒಣಗುತ್ತೆ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ. ಒಣಗಿದ್ದನ್ನ ಸರ್ ಶೇಖರಣೆ ಮಾಡಿ ಇಡಬೇಕು. ನಾವು ತಟ್ಟೋದು ಆಗ್ಲಿ ಒಣಗೋದಾಗ್ಲಿ ಅದ್ ನೆರಳಲ್ಲೇ ನಡಿಬೇಕು. ಮತ್ತೆ ಅದನ್ನ ನಾವು ಶೇಖರಣೆ ಮಾಡಿ 6 ತಿಂಗಳ ಕಾಲ ಇಡಬೇಕು ಸರ್. 6 ತಿಂಗಳು ಉಪಯೋಗಿಸಬಾರ್ದು ಇದನ್ನ? ಎಷ್ಟು ಹಳೇದಾಗುತ್ತೆ ಸರ್, 1 ವರ್ಷ ಆದ್ರೂ ಕೂಡ ಅದು ಅದ್ಭುತ ರಿಸಲ್ಟ್ ಬರುತ್ತೆ. ಹಳೇದಾದಷ್ಟು ಸರ್ ಇದು ಮತ್ತೆ ಗಂಧಲ, ತುಪ್ಪ ಪ್ರತಿಯೊಂದನು ಸರ್ ವ್ಯಾಲ್ಯೂ ಬಹಳ ತುಂಬಾ ಜಾಸ್ತಿನೇ ಆಗುತ್ತೆ ಹೊರತು ಏನು ಕಡಿಮೆ ಆಗಲ್ಲ ಸರ್. ನೀವು ಎಷ್ಟು ನಿಧಾನವಾಗಿ ಇದನ್ನ ಬೆರಳಿನ ಈ ದ್ರಾವಣ ತಯಾರಿಕೆ ಮಾಡೋದು ಉಪಯೋಗಿಸ್ತಿರೋ ಅಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ. ಹೌದು ಸರ್. ಇದು 6 ತಿಂಗಳು ಬೆರಳಿನ? ಇದು 7 ತಿಂಗಳು ಆಗಿದೆ ಸರ್. 6 ತಿಂಗಳು ಕನಿಷ್ಠ ಬಿಟ್ರೆ ನಮ್ಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ. ಇದು 7 ತಿಂಗಳಾಗಿದೆ. 7 ತಿಂಗಳು. ಈ ಬೆರಣಿ ಹಾಕಿದ್ರಿ ನೀವು, ಬೆರಣಿ ನಂತರ ಇನ್ನೇನ್ ಅಷ್ಟೇ ಸರ್? ಏನು ಇಲ್ಲ ಸರ್, ನೀರು ಬೆರಣಿ ಅಷ್ಟೇನೆ. ನೀರು ಬೆರಣಿ ಅಷ್ಟೇ. ಇನ್ನೇನು ಸರ್, ಇನ್ನೇನು ತೊಂದ್ರೆ ಇಲ್ಲ. ಇದ್ರ ಪಾಡ್ಗೆ ಇದ್ರದ್ದು ಬೆರಣಿದ್ ಏನ್ ರಸ ಇದೆ ಅದ್ ಮಾತ್ರ ಬಿಟ್ಕೊಳ್ಳುತ್ತೆ. ಇದು ಬೆರಣಿ ಏನು ಕರಗಲ್ಲ, ಹಿಂಗೆ ಇರುತ್ತೆ. ಇದ್ರಲ್ಲಿರೋಂತ ರಸ ನೀರೊಂದಿಗೆ ಡೈಲ್ಯೂಟ್ ಚೆನ್ನಾಗುತ್ತೆ. ಅದನ್ನ ನಾವು ಸ್ಪ್ರೇ ಕೊಟ್ರೆ ಬಹಳ ಅದ್ಭುತ. ಟ್ರೆಂಚಿಂಗ್ ಕೊಟ್ರು ಚೆನ್ನಾಗಿರುತ್ತೆ ಸರ್. ಸಣ್ಣ ಗಿಡಗಳಿಗೆ, ಅರ್ಲಿ ಸ್ಟೇಜ್ ಇರೋಂತ ಗಿಡಗಳಿಗೆ ಇದನ್ನ ಬಳಸ್ಕೊಂಡ್ರೆ ಸರ್ ಅದ್ಭುತವಾಗಿ ಗಿಡ ಸರ್. ಈಗ ಒಂದ್ ಸ್ಪ್ರೇ ಕೊಟ್ಬಿಟ್ಟು 4 ದಿನ ಬಂದ್ರೆ ನನ್ ತೋಟಿಗೆ ಬಂದಿಲ್ಲ, ಬೇರೆ ತೋಟಿಗೆ ಬಂದು ಅಂತ ಕನ್ಫ್ಯೂಸ್ ಆಗುತ್ತೆ ಸರ್. ಆ ರೀತಿ ಇರುತ್ತೆ ಸರ್.
ನಮ್ದು ಸರ್ ಇದು ಪ್ರಪ್ರಥಮವಾಗಿ ಬಳಸಿದಾಗ ಹ್ಮ್. ಎಳ್ಳಿಗೆ ಬಳಸಿದ್ದೆ. ಹ್ಮ್. ನಾನು ಈಗ 2 ವರ್ಷದ ಹಿಂದೆ ವರ್ಷಲ್ ಬಳಸಿದ್ದು. ಹ್ಮ್. ಸರ್ ನಿಜವಾಗ್ಲೂ ನಾನು ಅಷ್ಟ್ ಎತ್ರ ಎಳ್ಳು ನೋಡೇ ಇರ್ಲಿಲ್ಲ ಸರ್. 8 ಅಡಿ ಎಳ್ಳಿತ್ತು ಸರ್. 8 ಅಡಿ ಸರ್. ನಾನ್ ನೋಡಿರೋ ಮಟ್ಟಿಗೆ ಎದೆ ಮಟ್ಟನು ಬಂದಿರಲ್ಲ. ನಾನ್ ಚಿಕ್ಕದ್ರಿಂದ ನೋಡ್ತಿರ್ತೀನಿ, ಅಷ್ಟ್ ಬಂದಿರ್ಲಿಲ್ಲ. ನನ್ಗೆ ಆಶ್ಚರ್ಯ ಆಯ್ತು ಸರ್. 2 ಸ್ಪ್ರೇ ಕೊಟ್ಟಿದ್ದು. ಒಂದ್ಸಲ ಬೆರಣಿ ಸ್ಪ್ರೇ ಕೊಟ್ಟಿದ್ದೆ, ಇನ್ನೊಂದ್ಸಲ ಗೋಕೃಪಾಮೃತ ಸ್ಪ್ರೇ ಕೊಟ್ಟಿದ್ದೆ. 2 ಸ್ಪ್ರೇಗಿನೇ ಸರ್ ಅಷ್ಟು ಬಂದಿತ್ತು ಸರ್. ಹಂಗಿದ್ರ ಮೇಲೆ ಹೂ ಆಗ್ತಾ ಇತ್ತು. ಅದೇ ನನ್ಗೆ ಇನ್ನೂ ಮಾಡ್ಬೇಕು ಅಂತ ಬಹಳ ಪ್ರೇರಣೆ ಕೊಟ್ಟಿದ್ದು ಅಲ್ಲೇ ಸರ್ ನನ್ಗೆ. ಇದು ತೊಪ್ಪೆ ಎಷ್ಟು ದಿನಕ್ಕೆ ನೀರ್ ಜೊತೆ ಕರಗ್ಬಿಡುತ್ತೆ ಸರ್? ಇದು ಕನಿಷ್ಠ 3 ದಿನ ಕರ್ಬಿಡುತ್ತೆ. ನಾನೊಂದ್ 6 ದಿನ ಬಿಡ್ತೀನಿ ಸರ್. ಇದನ್ನ 6 ದಿನ ಬಿಡಬೇಕು. 3 ದಿನ ಬಿಟ್ರು ಬಳಸ್ಕೊಬಹುದು, ಸಮಸ್ಯೆ ಇಲ್ಲ. 3 ದಿನಕ್ಕೆ ಉಪಯೋಗಿಸಬಹುದು. 3 ದಿನಕ್ಕೆ ಉಪಯೋಗಿಸಬಹುದು ಸರ್. 3 ದಿನಕ್ಕೆಲ್ಲ ರಸ ಬಿಡ್ಕೊಂಡಿರುತ್ತೆ. ಹಾಗಾದ್ರೆ ಲಾಂಗ್ ಟೈಮ್ ಬೇಕಾಗಿಲ್ಲ, ಏನು ತೊಂದ್ರೆ ಇಲ್ಲ ಸರ್. 3 ದಿನಕ್ಕೆ ಉಪಯೋಗಿಸಬೇಕು. ಅದ್ರ ಕುಳ್ಳು ರೆಡಿ ಮಾಡ್ಬೇಕಾದ್ರೆ ಲಾಂಗ್ ಟೈಮ್ ಆಗ್ಬಿಡುತ್ತೆ. ಅದು ರೆಡಿ ಮಾಡಿ ಮಡಗಿ ಇದ್ದು. ನೀವು ಬಿಲ್ವ ರಸ ಹೇಳಿದಾಗ ಬಿಲ್ವ ರಸ ನಿಮ್ಗೆ ಜಾಸ್ತಿ ದಿನ ಬೇಕು, 3 ತಿಂಗಳು ಬೇಕು. 3 ತಿಂಗಳು ಬೇಕು. ಇದು ಕರದಂಗೆ 6 ದಿನಕ್ಕಾರ ಉಪಯೋಗಿಸಬಹುದು, 5 ದಿನಕ್ಕಾರ ಉಪಯೋಗಿಸಬಹುದು ಸರ್. ಅಂದ್ರೆ ಸರ್ ಮೊದ್ಲೇ ಬೆರಣಿ ನಮ್ಗೆ ಬೆರಣಿ ರೆಡಿ ಆಗೋದಕ್ಕೆ ಟೈಮ್ ತಗೊಳುತ್ತೆ ಸರ್. ಅದೇನೆ ಬೆರಣಿ ರೆಡಿ ಮಾಡ್ಕೊಂಡಿರ್ಬೇಕು ಮೊದ್ಲೇನೆ. ನಾವು ಮೊದ್ಲೇನೆ ರೆಡಿ ಮಾಡಿ ಮಡಿಕೊಂಡಿದ್ರೆ ಒಂಥರ ಇವೆಲ್ಲ ವೆಪನ್ಸ್ ಇದಂಗೆ ಸರ್. ನಮ್ಗೆ ಯಾವ ಟೈಮಲ್ಲಿ ಅಂದ್ರೆ ಅವತ್ತ ರೆಡಿ ಮಾಡಕ್ಕಾಗಲ್ಲ. ನಮ್ಗೆ ಮೊದ್ಲೇ ಐಡಿಯಾ ಉಪಯೋಗಿಸಿ ನಾವು ರೆಡಿ ಮಾಡ್ಕೊಂಡ್ರೆ ಒಳ್ಳೆ ವೆಪನ್ಸ್ ಆಗಿ ನಮ್ಗೆ ನಮ್ ಬೆಳೆಗಳಿಗೆ ಬಳಸ್ಕೊಬಹುದು ಸರ್. ಇದು ಬೆರಣಿ ಎಲ್ಲ ಸಂಪೂರ್ಣವಾಗಿ ಕರದ್ಮೇಲೆ ಆ ಗಷ್ಟ ಅನ್ನೋದು ಕೆಳಗಡೆ ಕೂತ್ಬಿಡುತ್ತೆ. ಹೌದು ಸರ್. ಹೆಂಗ್ ಮಾಡ್ತೀರಿ ಅದನ್ನ? ಸರ್ ಏನು ಅಷ್ಟು ಕಷ್ಟನೇ ಬರಲ್ಲ ಸರ್ ಇದಕ್ಕೆ. ಏನ್ ಸೋಸೋದ್ ಹಿಂಸೆ ಇಲ್ಲ ಸರ್. ನೀರ್ನಂಗೆ ಇರುತ್ತೆ. ಈಗ ಹಿಂಗೆ ನೀರಿದೆ ಸರ್, ಕೆಳಗಡೆ ಗಷ್ಟ ಉಳಿಯಲ್ವಾ? ಏನಿರಲ್ಲ ಸರ್. ಅದು ಒಂಚೂರು ಎಲ್ಲ ಇರುತ್ತೆ. ಅದೇನು ಸಮಸ್ಯೆ ಆಗಲ್ಲ. ನಮ್ ಸ್ಪ್ರೇಗ್ ಏನು ಸಮಸ್ಯೆ ಆಗಲ್ಲ. ಒಂದು ತೆಳುವಾಗಿರೋ ಬಟ್ಟೆ ಆದ್ರೆ ಹಿಂಗೆ ಸೋಸಿದ್ರೆ ಫುಲ್ ಸೋಸ್ಕೊಂಡ್ಬಿಡ್ಬೋದು. ಅಂತದೇನು ಜೀವಾಮೃತ ಎಲ್ಲ ಸೋಸಷ್ಟು ರಾಡಿ ಆಗ್ಬಿಡುತ್ತಲ್ಲ ಸರ್, ಅಂತ ಸಮಸ್ಯೆನೇ ಇಲ್ಲ ಸರ್. ಇದು ಏನಿರುತ್ತೆ ಗಟ್ಟಿ ಪದಾರ್ಥ ಹಿಂಗೆ ಇರುತ್ತೆ ಸರ್. ಇದೇನು ಇದು ಮಡ್ಡಿ ಗಿಡ್ಡಿ ಏನು ಬರಲ್ಲ. ಇದು ಏನಿರುತ್ತೆ ಒಂಥರ ಏನ್ ಕಲ್ಲಿದ್ಲಂತಾರ ಸರ್, ಅದೇ ಟೈಪ್ ಕಲ್ಲಿದ್ಲಂಗ್ ಇರುತ್ತೆ. ಎಷ್ಟೇ ದಿನ ಕರಗದ್ರು ಇದು ಹೊಡಿಯಲ್ಲ. ಏನ್ ತೊಂದ್ರೆ ಇಲ್ಲ ಸರ್. ನೀರ್ನಂಗ್ ಇರುತ್ತೆ. ಮಾತ್ರ ನೀರ್ ಕಲರ್ ಕಪ್ಪಗಾಗಿರುತ್ತೆ. ಗಿಡಕ್ ಕೊಟ್ರೆ ಸರ್ ನಿಮ್ಗೆ ಚೆಕ್ ಮಾಡ್ಬೇಕು ಅಂದ್ರೆ ಅದ ಸ್ಪ್ರೇ ಮಾಡಿ 3 ದಿನ ಬಿಟ್ಕೊಂಡು ನೋಡಿ. ಯಾವ ರಾಸಾಯನಿಕದ ಗೊಬ್ಬರನ ಏನು ಮಾಡಕ್ಕಾಗಲ್ಲ, ಯಾವ ಯೂಮಿಕ್ ಆಸಿಡ್ ಹೊರಗಡೆ ತಂದ್ರೂ ಏನು ಮಾಡಕ್ಕಾಗಲ್ಲ. ಅಷ್ಟು ಕೆಲಸ ಮಾಡುತ್ತೆ ಸರ್ ಇದು. ಆದ್ರೆ ನೀವು ಸಂಪೂರ್ಣ ಸಾವಯವ ಕೃಷಿಯಾಗಿ ಒಂದು 5 ರಿಂದ 6 ತರ ನೀವು ಸಂಯುಕ್ತಗಳನ್ನ ರೆಡಿ ಮಾಡಿ ನೀವು ಉಪಯೋಗಿಸ್ತಾ ಇದ್ದೀರಿ. ಇದನ್ನ ನೀವು ಯಾವ ಬೆಳೆಗೆ ಇತ್ತೀಚೆಗೆ ಕೊಟ್ಟಿದ್ದೀರಿ ಸರ್? ಯಾವ ಬೆಳೆಗಾದ್ರೂ ಕೊಡ್ಬೋದು ಸರ್, ಸಮಸ್ಯೆ ಇಲ್ಲ. ಅರ್ಲಿ ಸ್ಟೇಜ್ ಸರ್, ಅರ್ಲಿ ಸ್ಟೇಜ್ ಅಲ್ಲೇ ಕೊಡ್ಬೇಕು. ಇದನ್ನ ಕೊಟ್ರೆ ಬಹಳ ಅನುಕೂಲ. ಬೇರು ವರ್ಧಕ ಆಗುತ್ತೆ. ಬೇರ್ಗಳು ಬೆಳವಣಿಗೆಗೆ ಇದಾಗುತ್ತೆ. ಮತ್ತೆ ಎಲೆಗಳು ನೈಟ್ರೋಜನ್ ಅಂಶನೂ ಸಿಗುತ್ತೆ. ಅರ್ಲಿ ಸ್ಟೇಜ್ ಅಲ್ಲಿ ಕೊಡ್ಬೇಕು ಸರ್. ಕೊಟ್ರೇನೆ ರಿಸಲ್ಟ್ ಚೆನ್ನಾಗಿರೋದು. ಅರ್ಲಿ ಸ್ಟೇಜ್ ಅಲ್ಲಿ ಫಸ್ಟ್ ಇದೆ ಸರ್. ನಾವು ಸ್ಪ್ರೇ ಮಾಡೋದೇ ಆಗ್ಲಿ, ಡ್ರಂಚಿಂಗ್ ಮಾಡೋದೇ ಆಗ್ಲಿ, ಅರ್ಲಿ ಸ್ಟೇಜ್ ಅಲ್ಲಿ ಸಣ್ಣ ಗಿಡಗಳು ಇರ್ಬೇಕಾದ್ರೆ ನಾವ್ ಇದು ಬಳಸ್ತೀವಿ. ಅನಂತರದಲ್ಲಿ ಬೇರೆ ಬೇರೆ ದ್ರಾವಣಗಳನ್ನ ಬಳಸ್ಕೊಂಡು ಹೋಗ್ತೀವಿ. ಬೇರೆ ರೈತರಿಗೆ ನೀವು ಏನಾದ್ರು ಮಾಹಿತಿ ಕೇಳ್ಕೊಂಡು ಬಂದ್ರೆ ಅವ್ರಿಗೆ ನೀವು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್. ಖಂಡಿತ ಸರ್. ಬೇರೆ ರೈತರು ಕೂಡ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಕೊಡ್ತೀವಿ. ಮತ್ತೆ ಇದ್ರದ್ದು ಬೇಕಂದ್ರೆ ಅವ್ರು ಪ್ರತ್ಯಕ್ಷಿತವಾಗಿ ಒಂದ್ ರೌಂಡ್ ಬೇಕಂದ್ರೆ ಒಂದ್ ಜಾಗದಲ್ಲಿ ಚೆಕ್ ಮಾಡ್ಕೊಬಹುದು. ಅಷ್ಟು ರಿಸಲ್ಟ್ ಇದೆ. ನೀವೇ ನಂಬಲ್ಲ ಸಾಧ್ಯವಾಗದ ರೀತಿ ಇದಿದೆ. ಅದರಿಂದ ಪ್ರತಿಯೊಬ್ಬ ರೈತರನ್ನು ಬಳಸ್ಕೊಳ್ಳಿ. ಖಂಡಿತ ನಾನು ಮಾಹಿತಿ ಕೊಡ್ತೀನಿ. ನನ್ನ ದೂರವಾಣಿ ಸಂಖ್ಯೆ 76 76 81 65 98. ಈ ನಂಬರ್ಗೆ ಕರೆ ಮಾಡಿ